ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಶಿರಗಸ್ತಿ. ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆ ಮೂರು ಶಾಲೆಯ ಆವರಣದಲ್ಲಿ ಸಂವಿಧಾನ ದಿನ ಹಾಗೂ ರಾಷ್ಟ್ರೀಯ ಕಾನೂನು ದಿನ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಾತಿ ಮತ ಎನ್ನದೆ ಸರ್ವರಿಗೂ ಸಂವಿಧಾನ ಹಕ್ಕನ್ನ ನೀಡಿ ಈ ನಾಡಿನಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕು ಎಂದು ಸಂವಿಧಾನ ಹಕ್ಕು ನೀಡಿದರು. ಈ ಸಂದರ್ಭದಲ್ಲಿ SL ನಾಯ್ಕೋಡಿ ಸಂವಿಧಾನದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮೂರು ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಗುರುಮಾತೆ ಅವರು ಮೂರು ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಂವಿಧಾನ ದಿನ ಹಾಗೂ ರಾಷ್ಟ್ರೀಯ ಕಾನೂನು ದಿನ ಆಚರಣೆ ಮಾಡಲಾಯಿತು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ, DMS ವಾಯ್ಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಬಲೋ ಭಾರತ್ ಮಾತಾ ಕಿ. ನಮ್ಮ ಸಂವಿಧಾನಕ್ಕೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ಸಂವಿಧಾನ, ನಮ್ಮ ಸಂವಿಧಾನ. ಈ ಒಂದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ವ್ಯಕ್ತಿಗೆ ಸ್ವಯಂ ಗೌರವ ಆಗಿರ್ಬೋದು, ಈ ಎಲ್ಲವನ್ನ ಹಿಡಿದುಕೊಂಡು ನಮ್ಗ 1949 ನವೆಂಬರ್ 26ರಂದು ನಮಗೆ ನಾವೇ ಈ ಸಂವಿಧಾನವನ್ನ ಏನ್ ಮಾಡ್ಕೊಂಡಿದೀವಿ, ಅಂಗೀಕರಿಸಿ ಅರ್ಪಿಸಿಕೊಂಡು ಶಾಸನವನ್ನಾಗಿ ರೂಪಿಸಿಕೊಂಡಿದ್ದೀವಿ. ಶಾಸನ ಅಂದ್ರೆ ಏನಪ್ಪಾ? ಕಾನೂನುಗಳನ್ನಾಗಿ ನಿರ್ಮಾಣ ಮಾಡಿಕೊಂಡು ಆ ಕಾನೂನುಗಳ ಅಡಿಯಲ್ಲಿ ನಾವೆಲ್ಲರೂ ಏನಪ್ಪಾ ಅಂತಂದ್ರ ಸಮಾನತೆಯನ್ನ ಸಾಧಿಸಬೇಕು. ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳೇನು ಬರ್ತಾವಲ್ಲ, ಆ ಹಕ್ಕು ಮತ್ತು ಕರ್ತವ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ತನಗೇ ಆದಂತ, ಒಬ್ಬ ವ್ಯಕ್ತಿ ಅದಾನ ಅಂದ್ರೆ ಅವನಿಗೆ ತನ್ನದೇ ಆದಂತ ಒಂದು ಗೌರವವಿದೆ. ಅವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾತನಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ. ಹಿಂದೊಂದು ಕಾಲದಲ್ಲಿತ್ತು, ಒಬ್ಬರು ಎದುರುಗಡೆ ನಿಂತು ಮಾತನಾಡಬೇಕಾದ್ರೆ ಅಲ್ಲೆಲ್ಲ ಕೆಲವೊಂದು ಕಟ್ಟಪ್ಪಣೆಗಳಿತ್ತು. ಆದ್ರೆ ಈ ಸಂವಿಧಾನ ನಮ್ಗೆ ಎಂದು ಜಾರಿಗೆ ಬಂತಲ್ಲ, ಅಂದಿನಿಂದ ನಾವು ಎಲ್ಲದಕ್ಕೂ ಸ್ವತಂತ್ರರಾಗಿದ್ದೀವಿ. My name is Amnuri. India Constitution Day is celebrated on 26th November every year. It is also called National Constitution Day. The Constitution of India was adopted on 26th November. ಭಾರತದಲ್ಲಿ ಸಂವಿಧಾನ ದಿನವನ್ನು ವಾರ್ಷಿಕವಾಗಿ ನವೆಂಬರ್ 26ರಂದು ಆಚರಿಸಲಾಗುತ್ತದೆ. ಇಂದು 1949ರಲ್ಲಿ ಭಾರತದ ಸಂವಿಧಾನ ಸಭೆಯು ಔಪಚಾರಿಕವಾಗಿ ಸಂವಿಧಾನವನ್ನು ಅಂಗೀಕರಿಸಿದ ಕ್ಷಣವನ್ನು ನೆನಪಿಸುವ ಮಹತ್ವದ ದಿನವಾಗಿದೆ.
ಈ ಸಂವಿಧಾನವು ಜನವರಿ 26, 1950ರಂದು ಪೂರ್ಣವಾಗಿ ಜಾರಿಗೆ ಬಂದಿತ್ತು. ಸಂವಿಧಾನ ಸಭೆ ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ಇಂದು ಜಾರಿಗೆ ಬಂದಿತ್ತು. ನಮ್ಮ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ. ನಮ್ಮ ಸಂವಿಧಾನವು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ನ್ಯಾಯವನ್ನು ಖಾತ್ರಿಪಡಿಸಿತು. ಇಂದು ಎಲ್ಲ ಜಾತಿಯ ಧರ್ಮ ಭಾಷೆಯವರಿಗೂ ಸಮಾನ ಹಕ್ಕುಗಳನ್ನು ನೀಡುತ್ತದೆ. ಸಂವಿಧಾನವೇ ನಮ್ಮ ದೇಶದ ಆತ್ಮವಾಗಿ ಇದನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿ ನನ್ನ ಭಾಷಣಕ್ಕೆ ವಿರಾಮ. ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ CRP ಗುರುಗಳಿಗೂ ಹಾಗೂ ನನ್ನೆಲ್ಲ ಶಿಕ್ಷಕರೊಂದಕ್ಕೂ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಮೃದು ವಿದ್ಯಾರ್ಥಿಗಳಿಗೂ ಇವತ್ತಿನ ದಿನ ಯಾವ ದಿನ ಅಂದ್ರೆ ತುಂಬಾ ಮಹತ್ವವಾದ ದಿನವಾಗಿದೆ. ನಾವು ಇಷ್ಟೊಂದು ಸ್ವತಂತ್ರವಾಗಿ ಉಸಿರಾಡಕತ್ತೀವಿ, ಸ್ವತಂತ್ರವಾಗಿ ನಾವು ಜೀವಿಸಾಕತ್ತೀವಿ ಅಂತ ಹೇಳಿ ಅಂದ್ರೆ